ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ಬಸ್ ದುರಂತ ನಡೀತು. ಅದು ಆಂಧ್ರದಿಂದ ಕರ್ನಾಟಕಕ್ಕೆ ಅಂದರೆ ಬ್ಯಾಂಗ್ಳೂರಿಗೆ ಬರ್ತಾ ಇತ್ತು. ಬರ್ತಿರ್ಬೇಕಾದ್ರೆ ದಾರಿಲಿ ಒಂದು ದೊಡ್ಡ ದುರ್ಘಟನೆನೇ ನಡೆದು ಇಡೀ ಬಸ್ಸೇ ಸುಟ್ಟೋಗಿ 19 ಜನ ಬೆಂಕಿಗೆ ಆಹುತಿಯಾಗಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಹೇಗಾಯಿತು, ಏನೇನು ನಡೀತು ಅನ್ನೋದನ್ನು ನನಗೆ ಗೊತ್ತಿರೋ ಪ್ರಕಾರ ನಿಮಗೆಲ್ಲ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಯಾವಾಗಲೂ ಹೊರಡೋ ಥರನೇ ಬಸ್ಸು ಎಲ್ಲ ಪ್ಯಾಸೆಂಜರ್ನ ತುಂಬಿಸ್ಕೊಂಡು ಆಂಧ್ರದಿಂದ ಕರ್ನಾಟಕ ಕಡೆಗೆ ಪ್ರಯಾಣನ ಬೆಳೆಸಲು ಸ್ಟಾರ್ಟ್ ಮಾಡುತ್ತೆ. ದಾರಿಲಿ ತುಂಬ ಆರಾಮಾಗಿ ಹೋಗ್ತಾ ಇರುತ್ತೆ ಬಸ್ಸು. ಮತ್ತು ಅದರೊಳಗಡೆ ಇರುವಂಥ ಪ್ಯಾಸೆಂಜರ್ಸು ತುಂಬ ಗಾಢವಾದ ನಿದ್ರೆಯಲ್ಲಿ ಮಲ್ಕೊಂಡಿರ್ತಾರೆ. ಯಾರಿಗೂ ಗೊತ್ತಿರಲ್ಲ ಈ ಥರದ್ದೊಂದು ದುರಂತ ಆಗುತ್ತೆ ಅಂತ. ತುಂಬ ನಾರ್ಮಲ್ ಆಗಿ ಹ್ಯಾಪಿಯಾಗಿ ಎಲ್ಲರೂ ಜರ್ನಿನ ಮಾಡ್ತಾ ಇರ್ತಾರೆ. ಒಳಗಡೆ ಮಲ್ಕೊಂಡಿರುವಂತಹ ಪ್ಯಾಸೆಂಜರ್ಗಳು ತುಂಬ ಗಾಢ ನಿದ್ರೆಯಲ್ಲಿದ್ದರು. ಅದೇ ಹೈವೇಯಲ್ಲಿ ಟಚ್ ಆಗ್ತಿರುವ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇಬ್ಬರು ಯುವಕರು ಗಾಡಿನ ತಗೊಂಡು ಸುತ್ತಾಗ್ತಾ ಇರ್ತಾರೆ. ಅವರು ತುಂಬ ಡ್ರಿಂಕ್ ಮಾಡಿರ್ತಾರೆ. ಈ ಆಕ್ಸಿಡೆಂಟ್ಗೆ ಕಾರಣ ಅವರೇ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ನನಗೆ ಕೆಲವೊಂದು ಮಾಹಿತಿಗಳು ಬಂದಿರೋ ಪ್ರಕಾರ ಆ ಇಬ್ಬರು ಯುವಕರೇ ಬಿದ್ದಿದ್ರಿಂದನೇ ಆ ಬಸ್ ಅಪಘಾತ ಆಯಿತು ಅಂತ ಹೇಳ್ತಾರೆ. ಸೊ ಏನಾಗಿದೆ ಅಂತ ನೋಡೋಣ ಬನ್ನಿ. ಆ ಇಬ್ಬರು ಯುವಕರು ಬಂಕಿಗೆ ಬೈಕಿಂದ ಗುದ್ದಿರ್ತಾರೆ ಕೂಡ. ಅದಾದ್ಮೇಲೆ ಅವರು ಬಂಕಲ್ಲಿ ಪೆಟ್ರೋಲ್ನ ಹಾಕ್ಸ್ಕೊಂಡು ಹೈವೇ ಮೇಲೆ ಹೊಡ್ತಾರೆ. ಸೊ ಹೊಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಮಳೆ ಬರುವ ಕಾರಣ ಇವರ ಬೈಕ್ ಸ್ಕಿಡ್ ಆಗಿ ಬಿದ್ದೋಗ್ತಾರೆ. ಬೈಕ್ ಓಡಿಸ್ತಿರುವವನ ಗೆಳೆಯ ಬಿದ್ದು ಸ್ಥಳದಲ್ಲಿ ಸಾವನ್ನಪ್ತಾನೆ. ಆಗ ಕೂತ್ಕೊಂಡಿರೋ ಇವನು ಬದುಕಿರ್ತಾನೆ. ನಡೆಸ್ತಾ ಇರುವಂತ ಬೈಕ್ ಸವಾರನು ಇನ್ನೂ ಬದುಕಿರ್ತಾನೆ. ಅವನು ತನ್ನ ಸ್ನೇಹಿತ ಬಿದ್ದಿರೋದನ್ನ ನೋಡಿ ಅವನನ್ನ ಎತ್ಕೊಂಡು ಸೈಡಿಗೆ ಹಾಕಲು ಹೋಗ್ತಾನೆ. ಆಗೋದಿಲ್ಲ. ಆಗ ಸಿಕ್ಕಾಪಟ್ಟೆ ಆಳ್ತಾನೆ. ಹಾಗೋ ಹೀಗೋ ಮಾಡಿ ಅವನನ್ನ ಸೈಡ್ಗೆ ತಂದು ಹಾಕ್ತಾನೆ. ಆದರೆ ಬೈಕ್ ಮಾತ್ರ ಹೈವೇ ರೋಡಲ್ಲೇ ಬಿದ್ದಿರುತ್ತೆ. ಸೊ ಈ ಬಿದ್ದಿರುವಂತ ಬೈಕ್ ಮೇಲೆ ಬಸ್ ಬಂದು ಹತ್ಕೊಳ್ಳುತ್ತೆ. ಇಲ್ಲೇ ನೋಡಿ ಇರೋದು ದುಷ್ಟು. ಇಲ್ಲಿ ಕೆಳಗಡೆ ಬಿದ್ದಿರುವಂತ ಬೈಕ್ ಮೇಲೆ ಆ ಬಸ್ಸು ಬಂದು ಹತ್ಕೊಳ್ಳುತ್ತೆ. ಆದರೆ ಈ ಡ್ರೈವರು ಯಾವ ಥರ ಇರಬೇಕು ಅಂದರೆ ಇವ್ರ ಹೇಳೋ ಪ್ರಕಾರ ಆ ಬೈಕ್ ಮೇಲೆ ಬಸ್ಸು ಹತ್ಕೊಂಡೋಯ್ತು. ಸೊ 300 ಮೀಟರ್ವರೆಗೂ ಆ ಬೈಕು ಬಸ್ ಗಾಲಿಯಲ್ಲೇ ಸಿಕ್ಕಾಕೊಂಡಿತ್ತು. ಹಾಗೆ ಅದನ್ನು ಉಜ್ಕೊಂಡು ಹೋಗಿದ್ದಾನೆ ಬಸ್ ಡ್ರೈವರು ಅಂತ ಹೇಳ್ತಾರೆ. ಇದರಿಂದ ಸ್ಪಾರ್ಕ್ ಉಂಟಾಗಿ ಮತ್ತೆ ಬೈಕ್ನ ಟ್ಯಾಂಕ್ ಒಡೆದೋಗಿ ಅದರಲ್ಲಿರುವಂಥ ಫ್ಯೂಲ್ಗೆ ಬೆಂಕಿ ಹಚ್ಚಿ ಅದರಿಂದ ಬಸ್ಸಿಗೆಲ್ಲ ಬೆಂಕಿ ಹರಡುತ್ತೆ ಅಂತ ಹೇಳ್ತಾರೆ. ಈ ಥರ ಅನಾಹುತ ಆದಮೇಲೆ ಬಸ್ನ ಸಡನ್ ಆಗಿ ನಿಲ್ಲಿಸಿ ಬಸ್ನ ಇಬ್ಬರು ಚಾಲಕರು ಇಳಿದು ನೋಡ್ತಾರೆ. ಸಿಕ್ಕಾಪಟ್ಟೆ ಬೆಂಕಿ ಹತ್ಕೊಂಡು ಹುರಿತಾ ಇರುತ್ತೆ. ಆದರೆ ಅವ್ರು ಯಾರು ಇವ್ರನ್ನ ಅಲರ್ಟ್ ಮಾಡೋದಕ್ಕೆ ಟ್ರೈ ಮಾಡಲ್ಲ, ಕಾಪಾಡೋದಕ್ಕೂ ಟ್ರೈ ಮಾಡಲ್ಲ. ಬಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫುಲ್ಲು ಇಡೀ ಬಸ್ ತುಂಬ ಬೆಂಕಿ ತಗೊಂಡು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೋ ಬಸ್ಸಲ್ಲಿರೋ ಪ್ರತಿಯೊಬ್ಬರು ಎದ್ದು ಚೀರಾಟ ಕೂಗಾಟ ಮಾಡ್ತಾರೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಯಾವುದೇ ಡೋರ್ಗಳು ಓಪನ್ ಆಗಲ್ಲ. ಯಾಕಂದರೆ ಅವೆಲ್ಲ ಸೆನ್ಸಾರ್ ಡೋರ್ಗಳಾಗಿರ್ತವೆ. ಆಟೋಮೆಟಿಕ್ ಆಗಿ ಬ್ಲಾಕ್ ಆಗಿಬಿಟ್ಟಿರ್ತವೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಡೋರ್ ಓಪನ್ ಆಗಲ್ಲ. ಕೆಲವೊಬ್ಬರು ಗ್ಲಾಸ್ ಹೊಡ್ಕೊಂಡು ಹಿಂದ್ಗಡೆಯಿಂದ ಡೋರ್ ಹೊಡ್ಕೊಂಡು ಕೆಲವೊಬ್ಬರು ಹಾರಿ ಟೋಟಲ್ 20 ಜನ ಬದುಕ್ತಾರೆ. ಆದರೆ ದುರಂತವಶಾತ್ ಏನಂದರೆ ಇಲ್ಲಿ 19 ಜನ ವಿಧಿವಶ ಆಗೋಗ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಯಾರು? ಆ ಇಬ್ಬರು ಬೈಕ್ ಮೇಲೆ ಬಂದಿರುವಂಥ ಹುಡುಗರ ಅಥವಾ ಎಷ್ಟೇ ಸ್ಪೀಡಾಗಿ ಹೋದ್ರೂ ಹೈವೇಲಿ ನೋಡ್ಕೊಂಡು ಓಡಿಸ್ಬೇಕಾಗಿರೋ ಧರ್ಮ ಬಸ್ನೊಂದಾಗಿರುತ್ತೆ. ನೀವು ನಿಮ್ಮ ಅಭಿಪ್ರಾಯನ ಹೇಳಿ ಫ್ರೆಂಡ್ಸ್. ಮತ್ತು ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.